ಆ ರೀತಿನಲ್ಲಿ ನಾವು ಅವ್ರಿಗೆ ದೀಪ ಹಚ್ಚಿ ನಾವು ಒಂದಿನ ಆ ಥರ ಎನ್ಲೈಟನ್ ಆಗ್ಬೋದು ಅನ್ನೋ ಒಂದು ಘನತೆಯನ್ನು ನಾವು ಮನಸ್ಸಲ್ಲಿ ತಗೋಬೋದು. ಮತ್ತು ಅಷ್ಟು ಮಾಡಿದ್ರಲ್ಲ ನೀವು ಗ್ರೇಟು, ಅಷ್ಟು ಈ ಮನುಷ್ಯನ ಪೊಟೆನ್ಷಿಯಲ್ ಅಲ್ಲಿವರೆಗೆ ರೀಚ್ ಆಗ್ಬಾರ್ದನ್ನು ತೋರಿಸಿದ್ರಲ್ಲ, ಅದನ್ನು ಅಪ್ರಿಷಿಯೇಟ್ ಮಾಡಿ ಅದನ್ನು ಗುಣಗಾನ ಮಾಡಲಿಕ್ಕೆ ಅವ್ರಿಗೆ ನಾವು ಪ್ರತಿದಿನ ನಮಸ್ಕಾರ ಮಾಡಿದ್ರು ಅದಕ್ಕೆ ಅಂತ್ಯನೇ ಆಗಲ್ಲ. ಹಾಗಾಗಿ ನಾವು ಅವ್ರಿಗೆ ಪ್ರತಿದಿನ ನಮಸ್ಕಾರ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ದೀಪ ಹಚ್ಚೋದು ಒಂದು ಮನೇಲಿ ಒಂದು ಕಷ್ಟ ಆಗಲಿ ಒಂದು ಸುಖ ಆಗಲಿ ಎಲ್ಲದಕ್ಕೂ ಪ್ರತಿ ಮಾರ್ನಿಂಗ್ ಹೇಗೆ ನೀವು ದೇವ್ರಿಗೆ ಹೆಂಗೆ ಬತ್ತಿ ಹಚ್ತೀರಾ ಅದು ಮೌಢ್ಯತೆಯಿಂದ ಹಚ್ತೀರಾ, ಅಲ್ಲಿ ಬುದ್ಧ ಅವ್ರಿಗೆ ದೀಪ ಹಚ್ಚೋದು ನೀವು ಅವ್ರ ಎನ್ಲೈಟನ್ಮೆಂಟ್ನ ರಿಮೆಂಬರ್ ಮಾಡ್ಕೊಂಡು ಮತ್ತೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಅವ್ರ ಗುಣಗಾನ ಮಾಡಲಿಕ್ಕೆ ನಾವು ಒಂದಿನ ಹಂಗಾಗಬೇಕು. ನಾವಾಗಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನಾದ್ರೂ ಆ ಥರ ಮಾಡಬೇಕು ಅಂದ್ಬಿಟ್ಟು ನಾವು ದೀಪ ಹಚ್ತೀವಿ. ಇದು ಒಂದು ಸ್ಟೇಜು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪಂಚಶೀಲ ಮಾಡದೇ ಇದ್ರೆ ನಾವು ಬುದ್ಧಿಸ್ಟ್ ಅಲ್ಲ ಅನ್ನೋದನ್ನ ಫೀಲ್ ಮಾಡಬಾರ್ದು. ದಯವಿಟ್ಟು ಹಿಂಗೆ ಮಾಡಿದ್ರೆ ನಾವು ಬುದ್ಧಿಸಮ್ನ ಅಥವಾ ಬೌದ್ಧ ಧರ್ಮನ ಒಂದು ದೊಡ್ಡ ಧರ್ಮ ಆಗಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಪಂಚಶೀಲ ಮಾಡಿದ್ರೆ ಮಾತ್ರ ಬುದ್ಧಿಸಮ್ ಅಂದರೆ ಅದು ಇಂಪಾಸಿಬಲ್, ಅದು ಈಗ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಬೇಸಿಕ್ ಎಂಟ್ರಿ ಬುದ್ಧಿಸ್ಟು, ಸ್ವಲ್ಪ ಎಂಟ್ರಿಗೆಲ್ಲ ತಿಳ್ಕೊಂಡು ಪಂಚಶೀಲ ಪ್ರಾಕ್ಟೀಸ್ ಮಾಡೋ ಅಂಥ ಬುದ್ಧಿಸ್ಟು, ಅದಕ್ಕಿಂತ ಮೇಲಿನ ಇವು 4 ನೋಬಲ್ ಟ್ರೂತ್, ಅಷ್ಟಾಂಗ ಮಾರ್ಗಮ ಈ ಥರದ ಸೂತ್ರಗಳನ್ನ ಪ್ರಾಕ್ಟೀಸ್ ಮಾಡೋ ಇದಕ್ಕೆ ಹೋಗ್ಬೇಕಂದ್ರೆ ನಾವು ತುಂಬ ರಿಗೋರಸ್ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಮಾಂಕ್ಗಳ ಲೈಫಲ್ಲಿ ಮಾಡ್ಬೋದು. ಅದನ್ನ ಈ ರೀತಿ ಬುದ್ಧಿಸಮ್ನ ಕ್ಯಾರಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತೀನಿ. ಓಕೆ.